ರೂಮ್ ಚೆಕ್-ಇನ್ ಆಗೇ ಆಯಿತು. ಚೆಕ್-ಇನ್ ಆಗಿ ಆಲ್ಮೋಸ್ಟು ಒಂದು ಮೋರ್ ದೆನ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ, ರೆಸ್ಟ್ ತೊಗೊಂಡ್ವಿ. ಸೊ ಇವಾಗೇ ಲಂಚಿಗೆ ಹೋಗ್ತಾಯಿದ್ದೀವಿ. 12:50 ಆಗಿದೆ ಟೈಮ್ ಅಷ್ಟೇ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಅಂತೆ. ಕಡಲೂರು ಹತ್ತತ್ರ ಹೋಗ್ಬೇಕು ಇವಾಗ. ಸೊ ಹಿಂಗೆ ಬಂದ್ವಿ ಈ ಕಡೆಯಿಂದ. ಇವಾಗ ಈ ಕಡೆ ಹೋಗ್ತಾಯಿದ್ದೀವಿ. ಹತ್ತತ್ರ ಪ್ಯಾರಡೈಸ್ ಬೀಚ್ ಹತ್ರ ಹೋಗ್ತೀವಿ ಮೋಸ್ಟ್ಲಿ ನಾವು ಇವಾಗ. ಇಲ್ಲೊಂದು ಟೋಲ್ ಗೇಟ್ ಯಾವುದೋ ಬಂತಲ್ಲಪ್ಪ. ಓಕೆ ಇವಾಗ ಗೊತ್ತಾಯಿತು ಎಲ್ಲಿ ಬಂದಿದ್ದೀವಿ ಅಂತ. ಸೊ ಇದು ಆ್ಯಕ್ಚುಲಿ ನಾವು GST ರೋಡ್ ಕಡೆಯಿಂದ ಬಂದರೆ, ಅಂದರೆ ಚೆನ್ನೈ ಟು ತಾಂಬರಮಿಂದ ಹೀಗೆ ಈ ರೂಟ್ ಬಂದರೆ GST ರೋಡಲ್ಲಿ ನಾವು ಇಲ್ಲಿ ಎಂಟ್ರಿ ಆಗ್ತೀವಿ. ನಾವು ಆ್ಯಕ್ಚುಲಿ ಪಾಂಡಿಚೇರಿನ ನಾವು ಬಂದಿದ್ದು ECR ರೋಡಿಂದ. ಸೊ ದಿ ಅದರ್ ಸೈಡ್ ಇದೇ ಚೆಕ್ ಪೋಸ್ಟ್ ಪಾಂಡಿಚೇರಿಗೆ. ನಾವು ಈ ಕಡೆ GST ರೋಡ್ ಕಡೆಯಿಂದ ಬಂದು ಲೈಕ್ ದಿಂಡಿವಣ್ಣಂ ಕಡೆ ಬಂದರೆ, ನಾವು ಬಂದಿದ್ದು ಮಹಾಬಲಿಪುರಂ ಕಡೆಯಿಂದ ಬಂದಿದ್ದು. ಅದಕ್ಕೆ ಅದು ಇನ್ನೊಂದು ಎಂಟ್ರೆನ್ಸ್ ಟೋಟಲಿ ಆಪೋಸಿಟ್ಟು. ಬಸ್ ಎಲ್ರಿಗೂ ಅಡ್ಡೆ ಆಗ್ಬಿಟ್ಟ. ಯೂ ಟರ್ನ್ ಮಾಡ್ತಿದ್ದಾರಾ ರೈಟ್ ಟರ್ನ್ ಮಾಡ್ತಿದ್ದಾರಾ ಗೊತ್ತಿಲ್ಲ. ಎಕ್ಸ್ಪ್ಲೋರಿಂಗ್ ದಿ ಪಾಂಡಿಚೇರಿ ವಿತ್ ಗ್ಯಾಂಗ್ ವಿಚ್ ಇಸ್ ಸೆಂಟ್ರಲ್ ಗೌರ್ಮೆಂಟ್. ನೋಡಿ ಇದೇನೆ ಜಿಪ್ಮರ್ ಹಾಸ್ಪಿಟಲ್. ಇವಾಗ ಪಾಂಡಿಚೇರಿ ಊರೊಳಗಡೆ ಬಂದಿದ್ದೀವಿ. ನಾವು ಅಲ್ಲಿ ರೆಸಾರ್ಟ್ ತೊಗೊಂಡಿರೋದು ಹೊರವಲಯ. ಅದು ಪಾಂಡಿಚೇರಿಗೆ ಒಂಥರ ಔಟ್ರ್ ಥರ. ಈ ಸಿಗ್ನಲ್ ತುಂಬ ಹೊತ್ತಿಂದ ನಿಂತಿದ್ದೀವಿ, ಇನ್ನೂ ಓಪನ್ ಆಗಿಲ್ಲ ನಮಗೆ. ಸಿಗ್ನಲ್ ಕ್ರಾಸ್ ಮಾಡಿ ಆಯಿತು. ಇಲ್ಲಿ ನೋಡಿ ಇದೊಂದು ಹಾಸ್ಪಿಟ್ಲ್. ಇಲ್ಲಿ ಕಡಲೂರು ಸ್ಟ್ರೈಟ್, ಚಿದಂಬರಂ ಸ್ಟ್ರೈಟ್, ಕಾರೈಕಾಲ್ ಸ್ಟ್ರೈಟ್, ಎಲ್ಲ ಸ್ಟ್ರೈಟ್. ಪಾಂಡಿಚೇರಿಯಿಂದ ಇದು ಇವಾಗ ರೈಟ್ ತೊಗೊಂಡ್ರೆ ಇದು ಕಡಲೂರಿಗೆ ಹೋಗೋ ರೂಟ್. ಇದು ಬನ್ನಿ ಇಲ್ಲಿ ರೈಟ್ ತೊಗೊಂಡು ಕಂಟಿನ್ಯೂ ಮಾಡೋಣ. ಇದು ಆ್ಯಕ್ಚುಲಿ ಚಿಕ್ಕ ರೋಡು. ಕಡಲೂರಿಗೆ ತುಂಬ ಗಾಡಿಗಳು ಹೋಗ್ತವೆ. ಅದರಲ್ಲೂ ಈ ಟೈಮಲ್ಲಂತೂ ತುಂಬ ಟ್ರಾವೆಲ್ ಮಾಡ್ತಾರೆ. ಬೇಗ ಹೋಗೋಕ್ಕಾಗಲ್ಲ, ಸ್ವಲ್ಪ ನೋಡಿ ಹುಷಾರಾಗಿ ಹೋಗಬೇಕು. ಇಲ್ಲಿ ನೋಡಿ ಸಮುದ್ರದ್ದು ಬ್ಯಾಕ್ ವಾಟರ್ ಇದು. ಇಲ್ಲಿ ಬೋಟ್ ರೈಡೆಲ್ಲ ಇದೆ ಅನಿಸುತ್ತೆ. ಇದೇ ಅನಿಸುತ್ತೆ ಪ್ಯಾರಡೈಸ್ ಬೀಚು. ದಾಟಿ ಹೋಗ್ತಿದ್ದಾರೆ, ಇದನ್ನು ಕ್ರಾಸ್ ಮಾಡಿ ಹೋಗ್ತಿದ್ದಾರೆ. ಇದು ಟುವರ್ಡ್ಸ್ ಕಡಲೂರಿಗೆ ಹೋಗುತ್ತೆ ಈ ರೋಡ್. ಹಂಗೆ ಸ್ಟ್ರೈಟಾಗಿ ಹೋದರೆ ಕಡಲೂರು, ಚಿದಂಬರಂ, ಕಾರೈಕಾಲ್. ಸೊ ಆ ಒಂದು ರೂಟ್ ಹೋಗ್ತಾ ಇದ್ರೆ ಹೊಟ್ಟೆ ಹಸಿತಾ ಇದೆ. ಬೆಳಿಗ್ಗೆ ಜಸ್ಟು ಒಂದು ಮಸಾಲೆ ದೋಸೆ ತಿಂದಿದ್ದಷ್ಟೇ, ಏನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. A to B ತಿಂದಿದ್ದು ಮಸಾಲೆ ದೋಸೆ, ಹೊಟ್ಟೆನೂ ತುಂಬಿಲ್ಲ. ಆ ಒಂದು ಮಸಾಲೆ ದೋಸೆ ಫೀಲಿಂಗು ಬರಲಿಲ್ಲ ಅದು ತಿನ್ನಬೇಕಾದ್ರೆ. ಬೇಗ ಹೋಟ್ಲಿಗೆ ಹಾಕ್ರಪ್ಪ ಗಾಡಿಗಳ್ನ, ಹೊಟ್ಟೆ ಹಸಿತಾ ಇದೆ, ಒಂದು ಒಳ್ಳೆ ಊಟ ಮಾಡೋಣ. ಈ ಲೆಫ್ಟಾ? ಇಲ್ಲಿ ಯಾವ ಹೋಟೆಲಪ್ಪ? ಒಳಗಡೆ ಹೋಗ್ತಿದ್ದಾರೆ ಫುಲ್ಲು. ಪಾಂಡಿಚೇರಿ ಹೊರವಲಯದ ಇನ್ಸೈಡ್ ಏರಿಯಾ ಹೇಗಿದೆ ಅಂತ ನೋಡಿ. ಈ ಕಡೆಯಿಂದ ರೂಟು ಪ್ಯಾರಡೈಸ್ ಬೀಚ್ಗೆ. ಓಕೆ, ಪ್ಯಾರಡೈಸ್ ಸ್ಲೋ ಸ್ಪೀಡ್ ಬೋಟು ಈ ಕಡೆ ಇದೆಯಾ ಎಂಟ್ರಿ ಇದಕ್ಕೆ ಪ್ಯಾರಡೈಸ್ ಬೀಚ್ಗೆ. ಬನ್ನಿ, ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ನನಗೂ ಕೂಡ. ಸೊ ನೀವು ನೋಡ್ದಂಗೆ ಆಗುತ್ತೆ. ಲೈಕ್ ಪಾಂಡಿಚೇರಿ ಸಿಟಿ ಎಲ್ಲ ಕ್ರಾಸ್ ಮಾಡಿ, ಆ ಬ್ಯಾಕ್ ವಾಟ್ರು ಬ್ರಿಡ್ಜೆಲ್ಲ ಕ್ರಾಸ್ ಮಾಡಿ ಟುವರ್ಡ್ಸ್ ಕಡಲೂರು ಬಂದರೆ ಲೆಫ್ಟ್ ತೊಗೊಂಡು ಆ ಪ್ಯಾರಡೈಸ್ ಬೀಚ್ದು ಏನು ಬ್ಯಾಕ್ ವಾಟ್ರ್ ಇದೆ ಅದನ್ನು ಕ್ರಾಸ್ ಮಾಡಿ ಅದನ್ನೆಲ್ಲ ಲೆಫ್ಟ್ ತೊಗೊಂಡು ಈ ಥರ ಒಳಗಡೆ ಹೋಗಬೇಕು. ಲೆಟ್ಸ್ ಸಿ ಹೇಗಿದೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ರೋಡ್ ನೋಡಿ, ಇಷ್ಟೊಂದು ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ರೋಡು ನೋಡಿ ಹೇಗಿದೆ ಅಂತೇಳಿ. ಎಷ್ಟೊಂದು ದೊಡ್ಡ ಗುಳಿ ಇದೆ ನೋಡಿ. ಇದೆಲ್ಲ ಮಳೆ ಟೈಮಲ್ಲಿ ಹೇಗೆ ಹೋಗೋದು ಈ ರೋಡಲ್ಲಿ ಅರ್ಥವಾಯಿತು. ಸೊ ಈ ಕಡೆ ಇದೆ ಇದಕ್ಕೆ ಎಂಟ್ರಿ. ಇಲ್ಲಿ ನೋಡಿ ಬೋಟ್ ಹೋಗ್ತಾ ಇದೆ ಅಲ್ಲಿ ಸ್ಪೀಡಾಗಿ. ಹಿಂದೆಗಡೆ ಕುಂಡಿಸ್ಕೊಂಡು ಒಂದು ಬೋಟಲ್ಲಿ ಅದನ್ನು ಎಳ್ಕೊಂಡು ಇನ್ನೊಂದು ಬೋಟು ಸ್ಪೀಡ್ ಬೋಟು ಎಳ್ಕೊಂಡು ಹೋಗ್ತಾ ಇದೆ. ಮೋಸ್ಟ್ಲಿ ಲಂಚು ಇಲ್ಲೇ ಎಲ್ಲೋ ಇರಬೇಕು. ಬ್ರೋ
ಅಲ್ಲಿ ಪಾರ್ಕಿಂಗ್ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಇಲ್ಲಿ ಬಂದಿದ್ದಾರೆ ನಮ್ಮ ಹುಡುಗರು. ದಿಸ್ ಸೌಂಡ್ ನೈಸ್. என்ன காசை கொடுத்து என்ன வாங்கினாங்க, டிக்கெட் வாங்கிட்டு சாப்பாடு இல்லை, ஃபஸ்ட்டு அந்த கேள்வியில் கேட்கணும். அது இல்லாமல் என்னடா பண்ணீங்க? டிக்கெட் வாங்கிட்டாங்களா? இல்லை ஆல்வினே, என்ன நடக்குதாங்க, என்ன நடக்குதுன்னே புரியாமல் நின்றுக்கிட்டு இருக்கிறோம். அது நம்ம ஒரு இடத்துல வந்தோம்ல, நேராக போகணுமா, சரி ஏன் அவன் வரமாட்டேன்டா, டிக்கெட் எடுத்துட்டாரு, ஒருத்தருக்கு 70 ரூபாயா. அதனால் இப்போ டிக்கெட் ரீஃபண்ட் பண்ணுறதுக்கு அடுத்த யார் டிக்கெட் வாங்குறோம் அதை கொடுத்து வெயிட் பண்ணிட்டேன். அப்படியா? எதுக்கு டிக்கெட் கேட்காம கொள்ளாமல் எதுக்கு அவங்க டிக்கெட் வாங்கணும்? அதான் கேட்டேன். இவ்வளோ நேரம் விளாட்டு சாமான் வச்சு விளாண்டுட்டு இருக்கிறத பார்த்து தானே இருந்தேன். இல்லை நான் உள்ளே ஒரு அக்கா இருக்காங்கன்னு வந்து கேட்டேன். நான் சாப்பாடு இருக்கா கேட்டுக்கிட்டு, ஆமாம் உள்ளே லெஃப்ட்டில் இருக்குப்பா, உள்ளே வச்சுருக்காங்க அப்படின்னாங்க. உள்ளே ரெஸ்டாரண்ட் இருக்கா அதை சொல்லியிருக்காரு ಅವರು. ಅದು ಕಾಸ್ಟ್ಲಿ ಅದು, ನಾರ್ಮಲ್ ಇದೆ ಸ್ವಲ್ಪ. ಮತ್ತೆ ಇವಾಗ ವಾಪಸ್ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲೇಸ್ ನೋಡ್ದಂಗೆ ಆಯಿತು ಇಲ್ಲಿ ಅಟ್ಲೀಸ್ಟು. ಸೊ ನೆಕ್ಸ್ಟ್ ಟೈಮ್ ನಾವೇನಾದರೂ ಬೋಟ್ ರೈಡ್ ಏನಾದರೂ ಇಲ್ಲಿ ಬರಬೇಕು ಅಂತಂದರೆ ಖಂಡಿತ ಬಂದು ಎಂಜಾಯ್ ಮಾಡ್ಬೋದು. ಸೊ ಒಂದು ಹೊಸ ಜಾಗ ತಿಳ್ಕೊಂಡಂಗೆ ಆಯಿತು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಎಲ್ಲಿ ಬೋಟ್ ರೈಡ್ ಊಟ ಎಲ್ಲಿ ಅಂತ ನೋಡೋಣ. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ತಿಂದಿದ್ದು ಮಸಾಲೆ ದೋಸೆ ಒಂದು, ಅದು ಹೊಟ್ಟೆನೂ ತುಂಬಲಿಲ್ಲ, ಪ್ಲಸ್ಸು ಏನೋ ಅದು ಒಂಥರ ಸೆಟ್ಟು ಆಗಿಲ್ಲ ನನಗೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ಬನ್ನಿ ಊಟಕ್ಕೆ ಎಲ್ಲಿ ಹೋಗ್ತಾರೋ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ಕಾರ್ಗಳು ನಿಂತಿದ್ದಾವೆ ಇಲ್ಲೂ. ಸೊ ಇಲ್ಲೇನೋ ಆರ್ಡ್ರ್ ಕೊಟ್ಟು ಅವ್ರು ರೆಡಿ ಮಾಡಿ ಕೊಟ್ಟು ನಾವು ಯಾವಾಗ ತಿನ್ನೋದು ಇಲ್ಲಿ, ಏನು ಸಮಾಚಾರ ಅಂತ ನೋಡೋಣ ಬನ್ನಿ ಇವಾಗ. ಸೊ ಅಲ್ಲಿಂದ ಹಿಂಗೆ ಬಂದರೆ ಇದು ಪ್ಯಾರಲಲ್ ಸೈಡ್ ಇದು. ಸೊ ಇಲ್ಲಿ ಬೀಚ್, ಪ್ಯಾರಡೈಸ್ ಬೀಚ್ ನೋಡಿ. ಇಲ್ಲೆಲ್ಲ ಅಂದರೆ ಮೀನು ಹಿಡಿಯೋರು ಅವ್ರವ್ರ ಬೋಟ್ಗಳನ್ನ ಇಲ್ಲಿ ಪಾರ್ಕ್ ಮಾಡಿಕೊಂಡು, ಅವ್ರ ಮನೆಗಳು ಇಲ್ಲೇ ಪಾಪ, ಸಣ್ಣ ಸಣ್ಣ ಮನೆಗಳು ಇಲ್ಲೇ ಮಾಡ್ಕೊಂಡಿದ್ದಾರೆ, ಸೆಡ್ಗಳ ಥರ ಪಾಪ. ನೋಡಿ ಈ ಥರ ಇದೆ ಇಲ್ಲಿ ಮನೆಗಳು. ಮೋಸ್ಟ್ಲಿ ಇಲ್ಲಿ ಮುಂದಕ್ಕೆ ಇರ್ತವೆ ಅನಿಸುತ್ತೆ. ಇಲ್ಲೊಂಥರ ಸೆಡ್ಗಳ ಥರ ಹಾಕ್ಕೊಂಡಿದ್ದಾರೆ ಬೋಟ್ನ ಕಾಯೋಕ್ಕೇನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಕಡೆ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಅಲ್ಲಿ ತನಕ ಬೋಟ್ಗಳಿದ್ದಾವೆ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾರೇನಪ್ಪ ಈ ಬೋಟಲ್ಲೆಲ್ಲ, ಅಥವಾ ನೈಟ್ ಸ್ಟೇ ಆಗಿ 2-3 ದಿವಸ ಆ ಥರ ಇದ್ದು ಬರ್ತಾರೇನೋ ಈ ಬೋಟಲ್ಲಿ, ಐಡಿಯಾ ಇಲ್ಲ ಸರಿಯಾಗಿ. ನೋಡಪ್ಪ ಇದೆ ಆ ಹೋಟೆಲ್ಲು. எனக்கு தெரிஞ்சு சாதம் அந்த மீன் தொக்கு அந்த மாதிரி தான் இருக்கும்னு நினைக்கிறேன். ஆமாம், நீங்கள் அந்த மாதிரி தான் சாப்பிட்றேன். ಊಟ ಏನಿದೆ ನೋಡೋಣ ಬನ್ನಿ. ಮೀನಿದೆ, ಕೈ ವಾಶ್ ಮಾಡೋಣ. ಸೊ ಊಟ ಇರುತ್ತೆ, ಫಿಶ್ ಇರುತ್ತೆ, ಫಿಶ್ ಸಾಂಬಾರು ಇರುತ್ತೆ, ಬಿಸಿ ಬಿಸಿ ರೈಸ್ನ ತಿನ್ನೋಣ ಬನ್ನಿ. இல்லை சோறு இருக்கும்போது அப்புறம் தான் பசிக்குது. போதுண்ணா அது அப்படியே கடிச்சிட்டீங்களா? ಸೊ ಗೈಸ್, ಊಟ ಹಂಗೂ ಹಿಂಗೂ ಬಂದು ಮಾಡಿ ಆಯಿತು. ಬಟ್ಟು ಸ್ವಲ್ಪ ಲೇಟ್ ಆಯಿತು ನಾವು ಊಟಕ್ಕೆ ಬಂದಿದ್ದು ಈ ಜಾಗಕ್ಕೆ. ಹಾಗೆ ಕ್ರೌಡೂ ಸ್ವಲ್ಪ ಜಾಸ್ತಿನೇ. ಆದ್ದರಿಂದ ಏನಾಯಿತು ಅಂದರೆ, ಅವ್ರು ಇಟ್ಟಿದ್ದಂಥ ಫಿಶ್ಶು ಸ್ಟಾಕ್ ಇರ್ಬೋದು ಎಲ್ಲ ಖಾಲಿ. 8 ಜನಕ್ಕೆ 4 ಮೀನು ಸಿಕ್ತು, ಪ್ರಾವ್ನು ಮತ್ತು ಕ್ರ್ಯಾಬು. ಸೊ ಇದೆಲ್ಲ ಹಾಕಿಸ್ಕೊಂಡು ಆಮೇಲೆ ಆಮ್ಲೆಟ್ಟು, ಒಂಥರ ಫಿಶ್ ಗ್ರೇವಿ, ರೈಸು. ಸೊ ಇಷ್ಟೆಲ್ಲ ತಿಂದಾಯಿತು. ವಾಪಸ್ಸು ರೂಮಿಗೆ ಹೊರಟಿದ್ದೀವಿ. ಏನಂದರೆ ಎಲ್ಲ ಬಿಸಿ ಬಿಸಿ ಕೊಟ್ಟರು ಊಟ. ಸೊ ರೈಸ್ ಇರ್ಬೋದು ಎಲ್ಲನೂ ಬಿಸಿ ಬಿಸಿ ಕೊಟ್ಟಿದ್ದರಿಂದ ಅಲ್ಲಿ ಮಾಡಿ ಅಲ್ಲೇ ಹಂಗೆ ಬಿಸಿ ಬಿಸಿ ಕೊಟ್ಟರು ಪಾಪ.
ತುಂಬ ಒಂಥರ ಏನದು ಸ್ಯಾಟಿಸ್ಫೈಡು, ಫ್ರೆಶ್ ಫುಡ್ಡು ತಿಂದಂಗೆ ಒಂದು ಸ್ಯಾಟಿಸ್ಫೈ ಆಯಿತು. ಊಟಕ್ಕೆ ಎಷ್ಟಾಯ್ತು ಅಂತ ಅಮೌಂಟ್ ಗೊತ್ತಾಗಿಲ್ಲ ನನಗೆ. ಎಲ್ಲ ಪೇ ಮಾಡಿಬಿಟ್ಟು ಲಾಸ್ಟಲ್ಲಿ ಗ್ರೂಪೆಲ್ಲ ಹಾಕ್ತಾರೆ ಎಲ್ಲನೂ, ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಟೋಟಲು, ಅದು ಒಂದೊಂದು ತಲೆಗೆ ಎಷ್ಟೆಷ್ಟು ಬೀಳುತ್ತೆ ಅಂಥೇಳಿ ಹಾಕ್ತಾರೆ. 1,500 ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ರೂಮ್ ಪಿಕ್ಕಿಂಗ್ಗೆ. ನೀನೇ ನನ್ನ ತುಂಬ ತುಂಬ ಪ್ರೀತಿ ಮಾಡುವುದು ಲಲ. ಏನು ಟ್ರಾಫಿಕ್ ರೀ ಪಾಂಡಿಚೇರಿಯಲ್ಲಿ ಕೂಡ. ನಮ್ಮ ಚೆನ್ನೈ ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಪಾಂಡಿಚೇರಿಯಲ್ಲಿ ಕೂಡ ನೋಡಿ ಎಷ್ಟೊಂದು ಟ್ರಾಫಿಕ್. 4 ಗಾಡಿ ಮಾತ್ರ ಮುಂದೆ ಬಂದ್ಬಿಟ್ವಿ ಇವಾಗ ತೆಚ್ಕೊಂಡು. ಒಂದು ಟ್ರ್ಯಾಂಪು, ಒಂದು R3, ಒಂದು 310 GS, ಒಂದು ಡ್ಯೂಕ್ 215 ನಂದು. ವೆದರ್ ಮಾತ್ರ ತುಂಬಾ ಪೀಸ್ಫುಲ್ಲಾಗಿದೆ. ಲೈಕ್ ಬಿಸಿಲೇ ಬರಲಿಲ್ಲ ಕಣ್ರಿ ಇವತ್ತು. ಫುಲ್ಲು ಮೋಡನೇ ಮುಚ್ಕೊಂಡಿದೆ ಇವತ್ತು, ಏನಂತಾನೆ ಗೊತ್ತಿಲ್ಲ. ಬೀಚ್ ಹತ್ರ ಇರಬೇಕಾದ್ರೆ ಸ್ವಲ್ಪ ತೂರ್ಲು ಕೂಡ ಆಗ್ತು, ಇವಾಗ ತೂರ್ಲೇನಿಲ್ಲ, ಫುಲ್ಲು ಮೋಡ ಮುಚ್ಕೊಂಡೇ ಇದೆ ಬೆಳಗ್ಗೆಯಿಂದ. ನೋಡಿ ಇದೇ ಚೆಕ್ ಪೋಸ್ಟ್ ಎಕ್ಸಿಟು ಪಾಂಡಿಚೇರಿಯಿಂದ ಹೊರಗಡೆ ಹೋಗ್ಲಿಕ್ಕೆ. ಈ ರೋಡು ಹಿಂಗೆ ಸ್ಟ್ರೈಟಾಗಿ ಹೋದರೆ ದಿಂಡಿವನಂ ಹೋಗುತ್ತೆ. ದಿಂಡಿವನಮಿಂದ ನಾವು ರೈಟ್ ಕಟ್ ಮಾಡ್ತು ಅಂದರೆ ಸೀದಾ ಒಂದೇ ರೋಡು ತಾಂಬರಂ ಚೆನ್ನೈಗೆ ಹೋಗ್ಬಿಡುತ್ತೆ. ஆம்லெட் மாதிரி இருக்கு பின்னாடி பிஸியாக இருக்காரு. So I'll focus rash body.